ಡೆಡ್ ಲಿಫ್ಟ್ ಮಾಡ್ತಿರೋದಾಗ ಎಷ್ಟೊಂದು ಜನ ಲೋವರ್ ಬ್ಯಾಕ್ ಮತ್ತು ಕತ್ತನ್ನು ಮುರ್ಕೊಂಡಿದ್ದಾರೆ. ಗೈಡೆನ್ಸ್ ಯೂಸ್ ಮಾಡಿ ಎಕ್ಸಸೈಸ್ ಮಾಡಿ ಇಂಜುರೀಸು ಕಾಣಿಸ್ಕೊಳ್ಳೋದಿಲ್ಲ ಮತ್ತು ವೆಯ್ಟ್ ಲಾಸು ಕಾಣಿಸ್ಕೊಳ್ಳೋದಿಲ್ಲ. ಜಿಮ್ಮಲ್ಲಿ ಕೆಲವು ಜಿಮ್ಮಲ್ಲಿ ಹಾಕಿರ್ತಾರೆ ಫ್ರೆಶ್ ಕ್ಲೋತ್ಸ್, ಡಿಯೋಡ್ರೆಂಟ್ ವೆರಿ ಇಂಪಾರ್ಟೆಂಟ್ ಅಂತ ಹಾಕಿರ್ತಾರೆ. ನೀನು ಹೋಗಿ ಎಕ್ಸಸೈಸ್ ಮಾಡು, ದಪ್ಪ ಆಗಿದೆಯಾ ಹಂಗೆ ಅಂತ ಹೇಳಿದ್ರೆ ಅದು ಹೋಗೋದೇ ಇಲ್ಲ ಕಿವಿಗೆ. ಅದು ಸೀಸನಲ್, ಆ ಜಿಮ್ಗೆ ಹೋಗೋದಂತೂ ಸೀಸನಲ್. ಸೊ ಜಿಮ್ ಮೆಂಬರ್ಶಿಪ್ ತೊಗೊಂಡಿರೋರು ಪರ್ಸ್ನಲ್ ಟ್ರೈನರ್ ಇಲ್ಲದೆ ಹೋದರೆ ಯು ಆರ್ ಲಾಸ್ಟ್ ಇನ್ ದ ಜಿಮ್. ನೀವು ದಿನ ಹೋಗಿ ನೀವು ಮಾಡ್ತಿರೋ ಎಕ್ಸಸೈಸ್ ಆ್ಯಬ್ಸಲ್ಯೂಟ್ಲಿ ವೇಸ್ಟ್. ಆ ಡಿಸೈನ್ ಚೆನ್ನಾಗಿದೆ ಅನ್ನೋದು ತೊಗೋಬಾರ್ದು, ಕಂಫರ್ಟ್ ನೋಡ್ಕೋಬೇಕು ಫಸ್ಟು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್. ನಾನು ಅಪೇಕ್ಷಾ ಜೈನ್. ವೀಕ್ಷಕರೇ, ಎಕ್ಸಸೈಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಹಾಗಿದ್ರೆ ಯಾವ ಎಕ್ಸಸೈಸ್ ಮಾಡಬೇಕು, ಹೇಗೆ ಮಾಡಬೇಕು, ಇದ್ರ ಬಗ್ಗೆ ಏನಾದ್ರು ಗೊಂದಲ ಇದೆಯಾ? ಡೋಂಟ್ ವರಿ, ನಿಮ್ಮೆಲ್ಲ ಕನ್ಫ್ಯೂಷನ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಫಿಟ್ ಇಂಡಿಯಾ ರಾಯಭಾರಿ ವನಿತಾ ಅಶೋಕ್ ಅವರು. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ ಮ್ಯಾಮ್. ಈಗ ಫಸ್ಟ್ ಟೈಮ್ ಜಿಮ್ ಹೋಗ್ತಾ ಇರೋರಿಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ. ಸೊ ಇವತ್ತಿನ ಎಪಿಸೋಡು ಜಿಮ್ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾರೇ ಆಗಿರಲಿ ಜಿಮ್ ಜಾಯ್ನ್ ಆಗಬೇಕಂದ್ರೆ ಫಸ್ಟ್ ಟೈಮ್ ಅಂದ್ಬಿಟ್ಟು ಮೆಂಬರ್ಶಿಪ್ ತೊಗೊಳ್ಳೋದು. ಸೊ ಮೆಂಬರ್ಶಿಪ್ ತೊಗೊಂಡ್ಮೇಲೆ ನೀವೇನು ಅಡ್ವೈಸ್ ಮಾಡ್ತೀರಾ, ಯಾವ ರೀತಿ ಮೂವ್ ಫಾರ್ವರ್ಡ್ ಆಗಬೇಕು ಅಂತ? ಓಕೆ, ಇದ್ರ ಬಗ್ಗೆ ಐ ವಾಂಟ್ ಟು ಟೆಲ್ ಯು ಒನ್ ಮೋರ್ ಥಿಂಗ್. ಸೊ ನೀವು ಜಿಮ್ ಮೆಂಬರ್ಶಿಪ್ಗೆ ಸೈನ್ ಮಾಡಿದ್ರಲ್ಲ, ಅದಕ್ಕೆ ಮೊದಲು ಮೆಂಟಲ್ ಪ್ರಿಪ್ರೇಷನ್ ಆಗಿರುತ್ತೆ. ಯಾರೇ ಆಗಲಿ, ಓಕೆ ನೀನು ಹೋಗಿ ಎಕ್ಸಸೈಸ್ ಮಾಡು, ದಪ್ಪ ಆಗಿದೆಯಾ ಹಂಗೆ ಅಂತ ಹೇಳಿದ್ರೆ ಅದು ಹೋಗೋದೇ ಇಲ್ಲ ಕಿವಿಗೆ. ಅವ್ರು ಸ್ವಂತ ಬರಬೇಕು, ಆವಾಗಲೇ ಅವ್ರು ಹೋಗಿ ಮೆಂಬರ್ಶಿಪ್ ತೊಗೊಳ್ಳೋದು. ತುಂಬ ಹರ್ಟ್ ಆಗಿದ್ರೆ, ಯಾರಾದರೂ ತುಂಬ ದಪ್ಪ ಆಗ್ಬಿಟ್ಟಿದೆಯಾ ಅಂತ ಹೇಳಿ ಅವಮಾನ ಮಾಡಿದರೆ ಅದಕ್ಕಿಂತ ಹೋಗ್ತಾರೆ. ನೆಕ್ಸ್ಟ್ ಡಾಕ್ಟ್ರ್ ಹೇಳಿದಾಗ ಹೋಗ್ತಾರೆ. ಇಲ್ಲ ಯಾವುದಾದ್ರೂ ಒಂದು ಫಂಕ್ಷನ್ನೋ ವೆಡ್ಡಿಂಗೋ ಬರ್ತಿದೆ, ನ್ಯೂ ಇಯರ್ಸ್ ಈವ್ ಬರ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಹೋಗ್ತಾರೆ. ಓಕೆ, ಅದು ಸೀಸನಲ್. ಜಿಮ್ಗೆ ಹೋಗೋದಂತೂ ಸೀಸನಲ್. ಲೈಫ್ ಲಾಂಗ್ ಬರೋ ಕಸ್ಟಮರ್ಸ್ ಬಹಳ ಕಡಿಮೆ, ಎಕ್ಸಸೈಸಸ್ ಬಹಳ ಕಡಿಮೆ. ಸೊ ಇಟ್ಸ್ ಅ ಮೆಂಟಲ್ ಪ್ರಿಪ್ರೇಷನ್. ಓಕೆ, ನಾನು ನಾಳೆ ಹೋಗ್ತೀನಿ, ಮೆಂಬರ್ಶಿಪ್ ತೊಗೊಳ್ತೀನಿ. ತೊಗೊಂಡ್ಬಿಟ್ಟು ಎಷ್ಟೊಂದು ಜನ ವಾಪಸ್ ಬರೋದಿಲ್ಲ. ಓಕೆ, ಒಂದು ದಿವಸ 2 ದಿವಸ ಹೋಗ್ತಾನೆ, ಆಮೇಲೆ ಬರೋದಿಲ್ಲ. ಓಕೆ, ಬಿಕಾಸ್ ಅವ್ರ ಇಂಟೆನ್ಷನ್ನೇ ಬೇರೆ. ಎಕ್ಸಸೈಸ್ ನಾನು ಮಾಡ್ತಾ ಇರೋದು ವೆಯ್ಟ್ ಲಾಸ್ಗೆ, ನಾನು ಎಕ್ಸಸೈಸ್ ಮಾಡ್ತಿರೋದು ಹೆಲ್ತ್ಗೆ ಅಂತ ನೀವು ಮೈಂಡ್ ಸೆಟ್ ಚೇಂಜ್ ಮಾಡಿಕೊಂಡ್ರೆ ಖಂಡಿತ ಎವ್ರಿ ಡೇ ಯು ವಿಲ್ ಬಿ ದೇರ್. ಓಕೆ, ಸೊ ಮತ್ತು ಮೈಂಡ್ ಪ್ರಿಪ್ರೇಷನ್ ಆದಮೇಲೆ ಅಲ್ಲಿ ಹೋಗೋದು ಜಿಮ್ಮಿಗೆ. ಓಕೆ, ತಿರ್ಗಾ ಜಿಮ್ಗಳು ಬಹಳ ಆಫರ್ಸ್ ಕೊಡ್ತವೆ. ಓಕೆ, ನ್ಯೂ ಇಯರ್ಸ್ಗೆ ಒಂದು ಆಫರು, ಸೀಸನಲ್ ಆಫರ್, ಸಮ್ಮರ್ ವೆಕೇಷನ್ಗೆ ಆಫರು, ಆ ಥರ ಎಲ್ಲ ಕೊಡ್ತಾರೆ. ಆ ಟೈಮು ತುಂಬ ಜನ ಸೈನ್ ಅಪ್ ಮಾಡಿರ್ತಾರೆ. ಅವರು ಈ ಡಿಸ್ಕೌಂಟ್ ನೋಡ್ಕೊಂಡು ಹೋಗಿರೋರೆಲ್ಲನೂ ತಿರ್ಗಾ ವಾಪಸ್ ಬರೋದಿಲ್ಲ ಬಿಡಿ. ಓಕೆ, ಸೊ ಹೋಗ್ತೀರಾ ಜಿಮ್ಮಿಗೆ ಹೋದಾದಮೇಲೆ ಅಲ್ಲಿ ಓರಿಯೆಂಟೇಷನ್ ಅಂತ ಮಾಡ್ತಾರೆ. ಸೊ ಒಂದು ಜಿಮ್ ಟ್ರೈನರ್ ನಿಮ್ಗೆ ತೋರಿಸ್ತಾರೆ, ಈ ಮಿಷಿನ್ ಈ ರೀತಿ ಯೂಸ್ ಮಾಡಬೇಕು, ಇದು ಹೀಗೆ ಯೂಸ್ ಮಾಡಬೇಕು, ಇದನ್ನು ಡಂಬಲ್ಸ್ ಇಲ್ಲಿ ಹಾಕಬೇಕು, ಹಿಂಗೆ ಪುಲ್ ಮಾಡಬೇಕು, ಅಷ್ಟು ಓರಿಯೆಂಟೇಷನ್ ಮಾಡಿಕೊಟ್ಟು ನಿಮಗೆಲ್ಲ ಇದು ಮಾಡಿ ಬಿಟ್ಬಿಡ್ತಾರೆ. ಅಷ್ಟೇ ಅವ್ರ ಕೆಲಸ ಅಷ್ಟೇ. ನೀವು ಜಿಮ್ ಮೆಂಬರ್ಶಿಪ್ ಮಾಡಿದ್ದೀರಾ, ನೀವು ಜಿಮ್ಮಲ್ಲಿರುವಂಥ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ಕೋಬೋದು. ನೀವು ಎಷ್ಟೊತ್ತಾದರೂ ಜಿಮ್ಮಲ್ಲಿರ್ಬೋದು. ಓಕೆ, ಇಷ್ಟೇ ಜಿಮ್ಮಿನ ಕೆಲಸ. ಫಸ್ಟ್ ಟೈಮ್ ಮಾತ್ರ ಅವರಿಗೆ ಓರಿಯೆಂಟೇಷನ್ ಮೆಷಿನ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಮಾತ್ರ ತೋರಿಸ್ಕೊಡ್ತಾರೆ ಅಷ್ಟೇ. ಇವಾಗ ನಮ್ಗೆ ಡೈಲಿ ಕೋಚಿಂಗ್ ಬೇಕು ಅನ್ಸಿದ್ರೆ ಏನು ಮಾಡಬೇಕಾಗುತ್ತೆ? ಪರ್ಸ್ನಲ್ ಟ್ರೈನರ್ನ ಹೈಯರ್ ಮಾಡಬೇಕಾಗುತ್ತೆ. ನೀವು ಅಲ್ಲೇ ಇರ್ತಾರೆ ಅವರು. ಪರ್ಸ್ನಲ್ ಟ್ರೈನರ್ ಅವರ ಪ್ರೈಸಿಂಗ್ ವಿಲ್ ಬಿ ಡಿಫ್ರೆಂಟ್. ಸೀನಿಯರ್ ಮೋಸ್ಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸರ್ಟಿಫೈಡ್ ಟ್ರೈನರ್ ಬೇರೆ ಪ್ರೈಸಿಂಗ್ ಇರುತ್ತೆ. ನೀವು ಕಡಿಮೆ ಸ್ಲ್ಯಾಬ್ಗೆ ಹೋಗ್ತಾ ಇದ್ದಷ್ಟು ಟ್ರೈನರ್ ಎಕ್ಸ್ಪೀರಿಯನ್ಸು ಕಡಿಮೆನೇ ಇರುತ್ತೆ. ಓಕೆ, ಅವ್ರು ವೀಕ್ಲಿ 3 times ಮಾತ್ರ ನಿಮ್ಗೆ ಹೇಳ್ಕೊಡ್ತಾರೆ. ಸಮ್ ಟ್ರೈನರ್ಸ್ ವೀಕ್ಲಿ 2 times ಮಾತ್ರ ಹೇಳ್ಕೊಡ್ತಾರೆ ಅಷ್ಟೇ. ಬಾಕಿ ಟೈಮೆಲ್ಲ ಯುವರ್ ಆನ್ ಯೋರ್ ಓನ್. ಸೊ ಅವ್ರು ಹೇಳ್ಕೊಟ್ಟಿದ್ರಲ್ಲ ಫಸ್ಟ್ ಡೇ, ಅದನ್ನೇ ಮಾಡ್ತಿರ್ತೀರ ನೀವು. ಸೇಮ್ ಎಕ್ಸಸೈಸ್ ವೇರಿಯೇಷನೇ ಇರೋದಿಲ್ಲ. ನಿಮ್ಮ ಬಾಡಿ ಗೊತ್ತು. 3 months ಆದಮೇಲೆ ನೀವೇನು ಮಾಡ್ತೀರಾ ನೆಕ್ಸ್ಟು ಅನ್ನೋದು ನಿಮ್ಮ ಬಾಡಿ ಚೆಂದಾಗಿ ಗೊತ್ತು. ಸೊ ಏನು ಬದಲಾವಣೆಯೂ ಕಾಣಿಸ್ಕೊಳ್ಳೋದಿಲ್ಲ ನಿಮ್ಮಲ್ಲಿ. ಸೊ ಪರ್ಸ್ನಲ್ ಟ್ರೈನರು ಸ್ಟ್ರಕ್ಚರ್ ಮಾಡ್ತಾರೆ ನಿಮ್ಮ ವರ್ಕೌಟ್ನ, ನಿಮಗೆ ಸೂಟ್ ಆಗೋ ಥರ ಹೇಳ್ಕೊಡ್ತಾರೆ. ನಿಮ್ಗೆ ಏನು ಮಸಲ್ಸ್ ಟೈಟ್ ಇದೆಯಾ, ಮೊಬಿಲಿಟಿ ಮಾಡಬೇಕಾ, ಸ್ಟಿಫ್ನೆಸ್ ಇದೆಯಾ, ಮತ್ತು ಸ್ಟ್ರೆಂತ್ ಕಡಿಮೆ ಇದೆಯಾ, ಅದನ್ನು ನೋಡಿ ಪ್ರೋಗ್ರಾಮ್ ಮಾಡಿ ಎಕ್ಸಸೈಸ್ನ ಮಾಡಿಸ್ಬೇಕಾಗುತ್ತೆ. ಸೊ ಜಿಮ್ ಮೆಂಬರ್ಶಿಪ್ ತೊಗೊಂಡಿರೋರು ಪರ್ಸ್ನಲ್ ಟ್ರೈನರ್ ಇಲ್ಲದೆ ಹೋದರೆ ಯು ಆರ್ ಲಾಸ್ಟ್ ಇನ್ ದ ಜಿಮ್. ನೀವು ದಿನ ಹೋಗಿ ನೀವು ಮಾಡ್ತಿರೋ ಎಕ್ಸಸೈಸ್ ಆ್ಯಬ್ಸಲ್ಯೂಟ್ಲಿ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ. ಆ್ಯಂಡ್ ಇವಾಗ ಪರ್ಸನಲ್ ಟ್ರೈನರ್ ಇಲ್ಲ ಅಂತಾರೆ, ನಾವು ನಮ್ಮ ಮನಸ್ಸಿಗೆ ಬಂದಾಗೆ ಬೇಕಾದಷ್ಟು ಮಾಡ್ಕೊಂಡು ಹೋಗ್ತೀವಿ. ಅದು ಇದ್ದಾರೆ ಅಂತಾರೆ, ಅದೊಂದು ಅಲರ್ಟ್ ಆಗಿ ಮಾನಿಟರ್ ಮಾಡ್ತಾರೆ ಅವರು. ನೀವೇನೇ ತಪ್ಪು ಮಾಡ್ತಿರ್ಬೋದು. ನಾನು ಎಷ್ಟೊಂದು ಸರಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೀನಿ, ನೀವು ಪರ್ಸ್ನಲ್ ಟ್ರೈನಿಂಗ್ ಅವ್ರು ನಿಮ್ಮ ಹತ್ರ ಸೈನ್ ಅಪ್ ಮಾಡದೆ ಹೋದರೆ ಓಕೆ, ಬಟ್ ಯಾರಾದರೂ ಅಲ್ಲಿ ತಪ್ಪು ಮಾಡ್ತಿದ್ರೆ ಪ್ಲೀಸ್ ಹೋಗಿ ಕರೆಕ್ಟ್ ಮಾಡಿ. ಇಟ್ಸ್ ಹ್ಯೂಮ್ಯಾನಿಟಿ.
ಹ್ಯುಮ್ಯಾನಿಟಿಗೋಸ್ಕರ ಹೋಗಿ ಕರೆಕ್ಟ್ ಮಾಡಿ. ಎಸ್ಪೆಷಲಿ ಡೆಡ್ ಲಿಫ್ಟ್. ಓಕೆ, ಡೆಡ್ ಲಿಫ್ಟ್ ಮಾಡ್ತಿರೋದಾಗ ಎಷ್ಟೊಂದು ಜನ ಲೋವರ್ ಬ್ಯಾಕ್ ಮತ್ತು ಕತ್ತನ್ನು ಮುರ್ಕೊಂಡಿದ್ದಾರೆ ಔಟ್ ಆಫ್ ಆ್ಯಕ್ಷನ್. ತಪ್ಪು ಮಾಡಿದಾಗ ಎಕ್ಸಸೈಸ್ ದೇರ್ಸ್ ಅ ವೇ ಆಫ್ ಡೂಯಿಂಗ್. ಓಕೆ, ಅಲೈನ್ಮೆಂಟ್ ಬಹಳ ಮುಖ್ಯ, ಪಾಸ್ಚರ್ ಬಹಳ ಮುಖ್ಯ, ಮತ್ತು ಯಾಕೆ ಮೂವ್ ಮಾಡ್ತೀರಾ ಬಹಳ ಮುಖ್ಯ, ಎಷ್ಟು ಮಾಡ್ತೀರಾ ರೆಪಿಟೇಷನ್ಸು ಅದು ಬಹಳ ಮುಖ್ಯ, ಲೋಡಿಂಗ್ ಬಹಳ ಮುಖ್ಯ, ಮತ್ತು ಅದಕ್ಕೆ ವಾರ್ಮಪ್ಪು, ಕೂಲ್ ಡೌನು, ಸ್ಟ್ರೆಚ್ಚು ಅದು ಬಹಳ ಮುಖ್ಯ. ಇದೆಲ್ಲ ನಮ್ಮ ಆಮ್ ಜನತಾಗೆ ಹೆಂಗೆ ಗೊತ್ತಿರಲ್ಲ. ಒಂದು ಸರ್ಟಿಫೈಡ್ ಟ್ರೈನರ್ ಮಾತ್ರ ನಿಮ್ಗೆ ಹೇಳ್ಕೊಡೋಕ್ಕೆ ಸಾಧ್ಯ. ಕೆಲವ್ರು ಏನು ಮಾಡ್ತಾರೆ, ಅವರೇನೋ ಎಕ್ಸಸೈಸ್ ಮಾಡ್ತಿದ್ದಾರೆ ನಾವು ಮಾಡಿಬಿಡೋಣ. ಅವ್ರು ಯೂಟ್ಯೂಬಲ್ಲೋ ಎಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡ್ಕೊಂಡು ಬಂದಿರ್ತಾರೆ, ಅವರೇನೋ ಮಾಡ್ತಿರ್ತಾರೆ, ಅವ್ರನ್ನ ನೋಡ್ಕೊಂಡು ಇವರು ಮಾಡೋದು. ಇವ್ರಿಗೆ ಬೇಕಿತ್ತಾ, ಅದು ಸೂಟ್ ಆಗುತ್ತಾ, ಇವ್ರಿಗೆ ಕೆಪಾಸಿಟಿ ಇದೆಯಾ, ಅವ್ರ ಮಸಲ್ಸ್ ಕ್ಯಾನ್ ಇಟ್ ಟೇಕ್ ದಟ್ ಎಕ್ಸಸೈಸ್ ಅನ್ನೋದು ಇವರು ಯೋಚನೆ ಮಾಡಬೇಕಾಗತ್ತೆ. ಸೊ ಒನ್ ಎಕ್ಸಸೈಸ್ ಡಸ್ ನಾಟ್ ಸೂಟ್ ಆಲ್. ಒಂದು ಗೈಡೆನ್ಸಲ್ಲಿ ಎಕ್ಸಸೈಸ್ನ ಜಿಮ್ಮಲ್ಲಿದ್ದರೂ ಸಹ ಗೈಡೆನ್ಸ್ ಬೇಕು. ಗೈಡೆನ್ಸ್ ಯೂಸ್ ಮಾಡಿ ಎಕ್ಸಸೈಸ್ ಮಾಡಿ. ಇಂಜುರೀಸು ಕಾಣಿಸ್ಕೊಳ್ಳೋದಿಲ್ಲ ಮತ್ತು ವೆಯ್ಟ್ ಲಾಸು ಕಾಣಿಸ್ಕೊಳ್ಳುತ್ತೆ. ಮ್ಯಾಮ್ ಅವಾಗಲೇ ಹೇಳ್ತಿದ್ರಿ ಕೆಲವರು ಮೆಂಬರ್ಶಿಪ್ ತೊಗೋತಾರೆ, 3 ದಿನ ಹೋಗ್ತಾರೆ, ಆಮೇಲೆ ಮನೇಲಿ ಕೂರ್ತಾರಂತ. ನಾನು ಜಾಯ್ನ್ ಆದಾಗ ಫಸ್ಟ್ ಹಾಗೆ ಮಾಡಿದ್ದು, ಬಿಕಾಸ್ ತುಂಬ ಮಸಲ್ ಸೋರ್ನೆಸ್ ಕಾಣಿಸ್ಕೊಳ್ತು, ಕೈಕಾಲೆಲ್ಲ ನೋಯೋಕ್ಕೆ ಶುರುವಾಯಿತು. ಸೊ ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ. ಓಕೆ, ನಿಮ್ಮ ಮಸಲ್ ಸೋರ್ನೆಸ್ ಹೇಳಿದ್ರಲ್ಲ, ಸೊ ಅದು ಬಿಗ್ನರ್ಸ್ ಪೇನ್. ಬಿಗ್ನರ್ಸ್ ಇದರಲ್ಲಿ ಇದ್ದೇ ಇರುತ್ತೆ. ನೀವು ಹೊಸ ಎಕ್ಸಸೈಸ್ ಇಂಟ್ರೊಡ್ಯೂಸ್ ಮಾಡಿದಾಗೂ ಸೋರ್ನೆಸ್ ಕಾಣಿಸ್ಕೊಳ್ಳುತ್ತೆ. ನಾನು ಹೇಳಿದ್ನಲ್ಲ, 3 months ಅದೇ ಥರ ಎಕ್ಸಸೈಸ್ ಮಾಡಿ ನೀವು, ನಿಮ್ಗೆ ಯಾವ ನೋವು ಬರೋದಿಲ್ಲ. ಪೇನ್ ಗೇನ್ ಅದೆಲ್ಲ ಬೇರೆ, ಅದರ್ಸ್ ಅ ಮಿತ್. ಓಕೆ, ಸೊ ನೀವು ಹೊಸದಾಗಿ ಏನಾದರೂ ಎಕ್ಸಸೈಸ್ ಮಾಡಿದ್ರೆ ಚಾಲೆಂಜ್ ಮಾಡ್ತೀರಾ ನಿಮ್ಮ ಮಸಲ್ಸ್ನ. ನಿಮ್ಮ ಮಸಲ್ಸ್ ಆ ಎಕ್ಸಸೈಸ್ ಮಾಡೇ ಇರೋದಿಲ್ಲ, ಅದರಿಂದಾಗಿ ಆ ಸೋರ್ನೆಸ್ ಕಾಣಿಸ್ಕೊಳ್ಳುತ್ತೆ. ಏನಕ್ಕೆ ಸೋರ್ನೆಸ್ ಕಾಣಿಸ್ಕೊಳ್ಳೋದು? ಮಸಲ್ಸ್ ಹ್ಯಾವ್ ಪುಟ್ ಟು ವರ್ಕ್. ಅದು ಎಕ್ಸಸೈಸ್ ಮಾಡಿದೆ, ರೆಸ್ಟ್ ಮಾಡ್ತಿದ್ದ ಮಸಲ್ ಇವಾಗ ಎಕ್ಸಸೈಸ್ ಮಾಡಿದೆ, ಅದರಿಂದಾಗಿ ಕಾಣಿಸ್ಕೊಳ್ಳುತ್ತೆ. ಈಗ ದಿವಾಲಿ ಬಂತು ಅಂತ ಅಂದ್ಕೊಳ್ಳಿ, ಮನೇಲಿ ಎಕ್ಸ್ಟ್ರಾ ಕೆಲಸ ಮಾಡ್ತಿರಲ್ಲ, ಕ್ಲೀನಿಂಗ್ ಜಾಬ್ ಮಾಡಿದಾಗ ಎಕ್ಸ್ಟ್ರಾ ಕೆಲಸ ಆಯ್ತಲ್ಲ, ಸೊ ಅದ್ರ ಪೇನೇ ಬೇರೆ. ಎಲ್ಲ ನೋವು ಏನೋ ಎಷ್ಟೊಂದು ಕೆಲಸ ಮಾಡಿದೆ ಇವತ್ತು ಅಂತ ಹೇಳ್ತಿರಲ್ಲ, ಆ ಥರ ಸೇಮ್ ಥಿಂಗ್. ಓಕೆ, ಸೊ ಅದರಿಂದಾಗಿ ಈ ಮಸಲ್ ಸೋರ್ನೆಸ್ಗೆ ಆನ್ಸರು ನೆಕ್ಸ್ಟ್ ಡೇ ಪಕ್ಕಾ ಜಿಮ್ಗೆ ಹೋದರೆ ಅಲ್ಲಿ ಸ್ಟ್ರೆಚ್ ಮಾಡಿಸ್ತಾರೆ. ಓಕೆ, ಆ ಸ್ಟ್ರೆಚ್ ಮಾಡಿದಾಗ ಸೋರ್ನೆಸ್ ಕಡಿಮೆ ಆಗುತ್ತೆ. ನೀವೇನಾದರೂ ಒಂದು ಪೇನ್ ಕಿಲ್ಲರ್ ತೊಗೊಂಡು ಮಲ್ಕೊಂಡ್ರೆ ತಿರ್ಗಾ ಸ್ಟಾರ್ಟಿಂಗಿಂದ ಹೋಗಬೇಕು ನೀವು. ಓಕೆ, ಫಸ್ಟಿಂದ ಹೋಗಬೇಕಾಗತ್ತೆ. ಅದರಿಂದಾಗಿ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೋರ್ನೆಸ್ ಇದ್ದರೆ ಐ ಲವ್ ಸೋರ್ನೆಸ್, ಮಸಲ್ ಸೋರ್ನೆಸ್, ಅದಕ್ಕೊಂದು ಟರ್ಮ್ ಇದೆ, ಮರ್ತೋಗಿದ್ದೀನಿ ಆ ಟರ್ಮು. ಆ ಸೋರ್ನೆಸ್ ತುಂಬ ಜನಕ್ಕೆ ಇಷ್ಟ. ಐ ಫೀಲಿಂಗ್ ಸೋ ಗುಡ್, ಮಸಲ್ ಸೋರ್ನೆಸ್. ನಾನು ತುಂಬ ಜನ ಹೇಳೋದು ಕೇಳಿ ಖುಷಿ ಆಗುತ್ತೆ. ಐ ಡೋಂಟ್ ನೋ, ಐ ಲೈಕ್ ದಟ್ ಪೇನ್. ಓಕೆ, ಅದ್ರ ಜೊತೆಗೆ ಒಂದು ಮಸಾಜ್ ಮಾಡಿಸ್ಕೊಂಡ್ಬಿಟ್ರೆ ಅಂತೂ ಸ್ವರ್ಗಕ್ಕೆ 4 ಗೇಣು. ಓಕೆ, ಸೊ ಇದು ಮ್ಯಾಡ್ನೆಸ್ ಅಲ್ಲ, ಇಟ್ಸ್ ಅ ಕೈಂಡ್ ಆಫ್ ಇದು ಅಂತ ಇಟ್ಕೊಳ್ಳಿ, ಒಂದು ಕ್ವಾಲಿಟಿ ಅಂತ ಇಟ್ಕೊಳ್ಳಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಪ್ಲೀಸ್ ದಯವಿಟ್ಟು ಜಿಮ್ಮಿಗೆ ಹೋಗಿ ಸ್ಟ್ರೆಚ್ ಮಾಡಿ. ಏರೋಬಿಕ್ ಹೋಗ್ತಿದ್ರೆ ಏರೋಬಿಕ್ ಸ್ಟುಡಿಯೋಗೆ ಹೋಗಿ ಸ್ಟ್ರೆಚ್ ಮಾಡಿ ಆ್ಯಂಡ್ ಯು ವಿಲ್ ಬಿ ಬ್ಯಾಕ್ ಟು ನಾರ್ಮಲ್. ನಥಿಂಗ್ ಟು ವರಿ. ಈ 3 days ಹೋಗಿ ಬಿಡೋರಿಗೆಲ್ಲ ತಿರ್ಗಾ ಮೈಂಡ್ ಸೆಟ್ ಏನು ಗೊತ್ತಾ, ಅಪಾರ್ಟ್ ಫ್ರಮ್ ದಟ್ ಸೋರ್ನೆಸ್, ಇಟ್ ಈಸ್ ದ ಡ್ರೈವ್, ಇಟ್ಸ್ ದ ವಿಲ್. ಮತ್ತು ಅಲ್ಲಿ ಹೋಗಿ ನೀವು ನಾಳೆ ಮಾಡಿದ್ದೇ ಮಾಡ್ತಿರ್ತೀರಲ್ಲ, ಇವತ್ತು ಅದೇ, ನಾಳೆನೂ ಅದೇ, ನಾಡಿದ್ದು ಅದೇ, ನಿಮ್ಗೇನು ಅಯ್ಯೋ ತಿರ್ಗಾ ಅದೇ ಮಾಡಬೇಕಲ್ಲಪ್ಪ ಅನ್ನೋದೊಂದಿರುತ್ತೆ. ನಾಳೆ ಬೇರೆ, ನಾಡಿದ್ದು ಬೇರೆ, ಅದ್ರ ನಾಡಿದ್ದು ಬೇರೆ. ಯು ಆರ್ ಲುಕಿಂಗ್, ನಾಳೆ ಏನಿರುತ್ತಪ್ಪ, ಹೋಗೋಣ ಮಾಡೋಣ, ಆ ಥರ ಇರಬೇಕು. ಎಕ್ಸಸೈಸ್ ಚೇಂಜ್ ಆಗಬೇಕು. ಬಾಡಿ ಆಲ್ಸೋ ವಿಲ್ ನಾಟ್ ಗೆಟ್ ಯೂಸ್ ಟು ಇಟ್. ಇನ್ನು ನಾವು ಯಾವ ಎಕ್ಸಸೈಸ್ ಹೇಗೆ ಮಾಡ್ತೀವಿ ಅನ್ನೋದ್ರ ಜೊತೆ ನಾವು ಹಾಕೊಳ್ಳೋ ಬಟ್ಟೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಶೂಸ್ ಕೂಡ ಮ್ಯಾಟರ್. ಸೊ ಯಾವ ರೀತಿ ಬಟ್ಟೆ ಮತ್ತು ಶೂಸ್ನ ಹಾಕ್ಕೋಬೇಕು? ತುಂಬ ಜನ ಮನೇಲಿರೋ ಬಟ್ಟೆಯಲ್ಲೇ ಬಂದುಬಿಟ್ಟಿರ್ತಾರೆ. ಅವ್ರಿಗೆ ಮೋಟಿವೇಶನ್ ಇರೋದಿಲ್ಲ ಅವ್ರಿಗೆ. ಅವ್ರು ಕರಡಿಲಿ ನೋಡ್ಕೊಂಡ್ರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ಅವ್ರು ದಪ್ಪ ಇದ್ದಾರೆ ಅನ್ನೋದು ಬೇಜಾರು, ಅದ್ರ ಜೊತೆಗೆ ಸರಿಯಾಗಿರೋ ಬಟ್ಟೆ ಹಾಕ್ಕೊಳ್ದಿರೋದ್ರಿಂದ ಇನ್ನೂ ಸ್ವಲ್ಪ ಡಿಮೋಟಿವೇಟ್ ಆಗ್ತಾರೆ. ಆ್ಯಂಡ್ ಎಷ್ಟು ಚೆಂದಾಗಿರೋ ಬಟ್ಟೆಗಳು ಬಂದಿವೆ, ಫಿಟ್ನೆಸ್ ಗೇರ್ಸ್ ಬಂದಿವೆ, ದುಡ್ಡೇನು ಖರ್ಚು ಮಾಡಬೇಕಾಗಿಲ್ಲ, ಕಡಿಮೆ ದುಡ್ಡಲ್ಲೂ ಸಿಗುತ್ತೆ. ಓಕೆ, ಆ್ಯಂಡ್ ಎವ್ರಿ ಡೇ ಇವತ್ತು ಹಾಕ್ಕೊಂಡಿರೋ ಬಟ್ಟೆ 3 ದಿವಸ ಹಾಕ್ಕೊಳ್ತಾರೆ. ಸ್ವೆಟ್ ಆಗಿರ್ತೀವಲ್ಲ, ಅದನ್ನು ವಾಶ್ಗೆ ಹಾಕಿ, ಆಮೇಲೆ ಎಲ್ಲ ಪೋರ್ಸು ಕ್ಲೋಸ್ ಆಗಿರುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಬಾತ್ ರೈಟ್ ಆಫ್ಟರ್ ಎಕ್ಸಸೈಸ್. ತುಂಬ ಜನ ಅದು ಮಾಡೋದಿಲ್ಲ. ಆ ಬಟ್ಟೆ ಹಂಗೆ ಸ್ವೆಟ್ ಮಾರ್ಕ್ಗಳೆಲ್ಲ ಹಂಗೆ ಇರ್ತವೆ, ಹಂಗೆ ಬರ್ತವೆ. ಆ್ಯಂಡ್ ಇಟ್ ಈಸ್ ವೆರಿ ಒಫೆನ್ಸಿವ್. ಸ್ಟುಡಿಯೋದಲ್ಲಿ ಹೋದಾಗ ನೋಡಿರ್ತಾರೆ ನೀವು, ಮೂಗು ಮುಚ್ಕೊಂಡು ಹೋಗೋರು ತುಂಬ ಜನ ಇರ್ತಾರೆ. ಇಂಥವ್ರ ಹತ್ರ ಬಂದಾಗೆ ಓಡ್ತಿರ್ತಾರೆ ಜನ. ಓಕೆ, ಇಟ್ ಈಸ್ ಕೆಲವು ಜಿಮ್ಮಲ್ಲಿ ಹಾಕಿರ್ತಾರೆ ಫ್ರೆಶ್ ಕ್ಲೋತ್ಸ್, ಡಿಯೋಡ್ರೆಂಟ್ ವೆರಿ ಇಂಪಾರ್ಟೆಂಟ್ ಅಂತ ಹಾಕಿರ್ತಾರೆ ಬೋರ್ಡು. ಅದನ್ನು ಫಾಲೋ ಮಾಡಿ, ನಿಮಗೂ ಒಳ್ಳೆಯದು ಆರೋಗ್ಯಕ್ಕೆ. ಆ್ಯಂಡ್ ಬೇರೆಯವ್ರದ್ದು ಒಂದು ಎನ್ವೈರ್ಮೆಂಟ್ಗೂ ಚೆನ್ನಾಗಿರುತ್ತೆ. ಆಮೇಲೆ ದ ಆ್ಯಂಬಿಯನ್ಸ್ ಆಲ್ಸೋ ವಿಲ್ ಬಿ ಗುಡ್. ಆ್ಯಂಡ್ ಬೇರೆಯವರು ನಿಮ್ಮ ಹತ್ರ ಬಂದು ಮಾತಾಡಿಸೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಓಕೆ, ಅದು ಜಿಮ್ ಫ್ರೆಂಡ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಗುಡ್ ಫಾರ್ ಕೀಪಿಂಗ್ ಅಪ್ ಯೋರ್ ವಿಲ್ ಪವರ್, ಮೋಟಿವೇಶನ್. ಇಟ್ ಈಸ್ ವೆರಿ ಮೋಟಿವೇಟಿಂಗ್. ಸೊ ಅದರಿಂದಾಗಿ ಒಳ್ಳೆ ಬಟ್ಟೆ ಬಹಳ ಇಂಪಾರ್ಟೆಂಟು. ಆ್ಯಂಡ್ ಇದು ನಾನು ಹೇಳಿದ್ನಲ್ಲ, ಈ ಜಿಮ್ ಕ್ಲೋತ್ಸ್ ಆಲ್ಸೋ ಡಿಸೈನ್ಡ್ ಇನ್ ಸಚ್ ಅ ವೇ. ಬ್ರೀದಬಲ್ ಕ್ಲೋತ್ಸ್ ಸಿಗುತ್ತೆ,
ಮತ್ತು ಆದಷ್ಟು ಕಾಟನ್ ಯೂಸ್ ಮಾಡಿ. ಓಕೆ, ಕಾಟನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂತ ಹೇಳಿ ರ್ಯಾಷಸ್ ಬರೋದಿಲ್ಲ, ಸ್ವೆಟ್ ಅಬ್ಸಾರ್ಬ್ ಆಗುತ್ತೆ, ಆಮೇಲೆ ಸ್ಮೆಲ್ ಬರೋದಿಲ್ಲ, ಬಾಡಿ ಆರ್ಡರ್ ಬರೋದಿಲ್ಲ. ಆ್ಯಂಡ್ ಈ ಪ್ಯಾಂಟ್ಸ್ ಎಲ್ಲ ಮಾಡಿರ್ತಾರೆ ನೋಡಿ, ಯಾವ ಥರ ಮಾಡಿರ್ತಾರೆ ಅಂತ ಹೇಳಿದ್ರೆ ಇಟ್ ಗಿವ್ಸ್ ಯು ಸಪೋರ್ಟ್. ಟೆಕ್ನಾಲಜಿನೇ ಆ ಥರ ಮಾಡಿರ್ತಾರೆ. ಓಕೆ, ಸೊ ಆ ಥರ ತೊಗೊಳ್ಳಿ. ಸ್ಟೈಲಿಶಾಗಿ ತುಂಬ ಜನ ಬರ್ತಾರೆ, ಇಟ್ಸ್ ಎ ಬಿಗ್ ಡಿಸ್ಟ್ರಾಕ್ಷನ್. ಓಕೆ, ಆ ಥರ ಎಲ್ಲ ತೊಗೊಂಡು ಹೋಗ್ಬಿಡಿ ನೀವು. ಆ್ಯಂಡ್ ರಿಸ್ಟ್ರಿಕ್ಟ್ ಮಾಡುತ್ತೆ, ಮೂವ್ಮೆಂಟೇ ಬರೋದಿಲ್ಲ ಅಲ್ಲಿ. ಓಕೆ, ಕಾಲು ಇಷ್ಟು ಎತ್ತಬೇಕು ಅಂತ ಹೇಳಿದ್ರೆ ಆ ಪ್ಯಾಂಟ್ ಎತ್ತಕ್ಕೆ ಬಿಡೋದಿಲ್ಲ, ಟ್ರ್ಯಾಕ್ ಪ್ಯಾಂಟು ಇಲ್ಲವ್ರಿಗೇ ಹೋಗುತ್ತೆ ಅದು. ಆದ್ರೂ ಇಲ್ಲವ್ರಿಗೆ ನಿಂತ್ಕೊಂಡ್ಬಿಡುತ್ತೆ. ಕಂಫರ್ಟಬಲ್ ಕ್ಲೋದಿಂಗ್ ಬಹಳ ಮುಖ್ಯ, ಕಂಫರ್ಟಬಲ್ ಶೂಸ್ ಬಹಳ ಮುಖ್ಯ. ನೀವೇನಾದರೂ ಶೂ ತೊಗೊಳಕ್ಕೆ ಹೋದರೆ ಶೂ ಅಂಗಡಿಯಲ್ಲಿ ಹೋಗಿ ಕೇಳಬೇಕು, ಐ ಆಮ್ ಗೋಯಿಂಗ್ ಟು ದ ಜಿಮ್ ಅಂತ ಹೇಳಬೇಕು. ಐ ಆಮ್ ಗೋಯಿಂಗ್ ಫಾರ್ ವಾಕಿಂಗ್ ಹೋಗಂಗಿದ್ರೆ ಅಲ್ಲಿಗೆ ಬೇರೆ ಶೂಸ್ ಕೊಡ್ತಾರೆ, ಇಲ್ಲಿಗೆ ಬೇರೆ ಶೂಸ್ ಕೊಡ್ತಾರೆ. ಸೊ ಆ ಶೂಸ್ ಹಾಕ್ಕೊಂಡು ನೀವು ನಡಿಬೇಕು. ನೋಡೋಕ್ಕೆ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಆ ಡಿಸೈನ್ ಚೆನ್ನಾಗಿದೆ ಅನ್ನೋದು ತೊಗೋಬಾರ್ದು, ಕಂಫರ್ಟ್ ನೋಡ್ಕೋಬೇಕು ಫಸ್ಟು. ಸೊ ಈಗ ಶೂ ಹಾಕ್ಕೊಂಡಾಗ ಆ ಶೂ ಅಲ್ಲಿ ಫ್ರಂಟ್ ಭಾಗ ಇದೆಯಲ್ಲ, ಅಲ್ಲಿ ನೀವು ಕಾಲು ಬೆರಳು ಈಗ ಮೂವ್ ಆಗೋಷ್ಟು ಸ್ಪೇಸ್ ಇರಬೇಕು. ಶೂ ಲೇಸ್ ತೊಗೊಳ್ಳಿ ಯಾವಾಗಲೂ. ಓಕೆ, ಸ್ಟ್ರ್ಯಾಪ್ ಆನ್ ಇಸ್ ಆಲ್ಸೋ ಓಕೆ, ಕಂಫರ್ಟ್ ಸಿಗುತ್ತೆ. ಬಟ್ ಸ್ಲಿಪ್ ಆನ್ ಶೂಸ್ ಬರುತ್ತಲ್ಲ, ಅದು ಒಳ್ಳೆಯದಲ್ಲ. ಓಕೆ, ಸ್ಟ್ರ್ಯಾಪ್ ಆನ್ ನೀವು ಕಂಫರ್ಟ್ ಲೆವೆಲ್ ಆಗಿ, ಸಾಕ್ಸ್ ದಪ್ಪ ಸಣ್ಣ ಇದ್ದರೆ ಶೂಸು ಫಿಟ್ಟಿಂಗೇ ಬೇರೆ ಥರ ಇರುತ್ತೆ. ಆ ಥರ ಶೂಸ್, ಒಳ್ಳೆ ಶೂಸ್ ತೊಗೊಳ್ಳಿ. ಡಿಸೈನು ಕಲರು ನೋಡಿ ತೊಗೋಬೇಡಿ. ಆ್ಯಂಡ್ ಬ್ರ್ಯಾಂಡು ಅಷ್ಟೇ, ಒಳ್ಳೆ ಬ್ರ್ಯಾಂಡ್ಗೆ ಹೋಗಿ. ಆ್ಯಂಡ್ ಕಂಫರ್ಟ್ ಲೆವೆಲ್ ಬಹಳ ಮುಖ್ಯ. ನಡೀರಿ, ಹಾಕ್ಕೊಂಡು 2-3 ಟೈಮ್ಸ್ ನಡೆದು ಒಂದಷ್ಟು 5 ಮಿನಿಟ್ಸ್ ನಡೆದು ಆಮೇಲೆ ಡಿಸೈಡ್ ಮಾಡಿ ತೊಗೋಬೇಕು. ಜಾಸ್ತಿ ದುಡ್ಡು ಕೊಟ್ಟರೆ ಅದು ಒಳ್ಳೆ ಶೂಸು ಅಂತ ಏನಿಲ್ಲ, ಕಡಿಮೆ ದುಡ್ಡಿಗೂ ಒಳ್ಳೆ ಶೂಸ್ ಸಿಗುತ್ತೆ. ಮ್ಯಾಮ್, ಇವಿಷ್ಟು ನಾವು ಈಗ ಜಿಮ್ಮಲ್ಲಿ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಯಾವ ರೀತಿ ಬಟ್ಟೆ ಹಾಕೋಬೇಕು ಅಂತ. ಇನ್ನು ಯಾವ ಇಕ್ವಿಪ್ಮೆಂಟನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸೊ ಮತ್ತೆ ಭೇಟಿಯಾಗೋಣ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್, ನಮಸ್ತೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.